ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹರ್ಷ, ಇದನ್ ಕೊಡೋದು ಮರ್ತೋದೆ. ಅಮ್ಮ ಕಳ್ಸಿದ್ದು. ಏನದು? ಕಷಾಯ. ಕಷಾಯನ? ಅನ್ನೋದಕ್ಕೆ ಇದ್ದಿದ್ರೆ ಇದನ್ನೇ ಮಾಡಿಕೊಟ್ಟಿರೋ. ನಾನು ಕುಡಿ ಅಂತ ಫೋರ್ಸ್ ಮಾಡಲ್ಲ. ನಿನಗಿಷ್ಟ ಆದ್ರೆ ಕುಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ಯಾಕೆ ನೀನು ಯಾವತ್ತೂ ಕಷಾಯನ ಕುಡ್ದೇ ಅಲ್ವಾ? ಇಲ್ಲಪ್ಪ, ನನಗಿಷ್ಟನೂ ಇಲ್ಲ, ನಂಬಿಕೆನೂ ಇಲ್ಲ. ಜ್ವರ ಬಂದಾಗ ಅಮ್ಮ ಕಷಾಯನ ಮಾಡ್ಕೊಡ್ತಿದ್ಲು, ಆದ್ರೆ ನಾನು ಮಾತ್ರ ಕುಡಿತಿರ್ಲಿಲ್ಲ. ಮೊದಲೇ ಜ್ವರ ಬಂದಾಗ ಏನೂ ಸೇರಲ್ಲ. ಇನ್ನು ಈ ಕಷಾಯ ನಾನು ಪ್ರಮೋಟ್ ಮಾಡಲ್ಲ. ನಿಂಗೆ ಕುಡಿಬೇಕು ಅನ್ಸಿದ್ರೆ ಕುಡಿ. ಸರಿ, ಅತ್ತೆಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡು. ಆ್ಯಕ್ಚುಲಿ ನನಗೆ ಜ್ವರ ಬಂದಿದೆ ಅಂತ ಗೊತ್ತಾಗಿದೆ ಅವರಿಂದ. ಪಾಪ ಆಗಲೇ ಬಂದು ವಿಚಾರಿಸ್ಕೊಂಡು ಹೋದ್ರು. ಈ ಕಷಾಯ ಬೇರೆ ಕಳಿಸಿದ್ದಾರೆ. ವೆರಿ ಸ್ವೀಟ್ ಆಫ್ ಹರ್. ಹೇಳ್ತೀನಿ, ನೀನು ರೆಸ್ಟ್ ಮಾಡು. ಜ್ವರ ಬಂದಾಗ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಸುಸ್ತಾಗುತ್ತೆ. ಭಾವನಾ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನು ಮಾಡ್ಬೇಕು ಹೇಳು? ಇಫ್ ಪಾಸಿಬಲ್ ನಮ್ಮ ಅಮ್ಮನ ಹತ್ರ ಆಗಾಗ ಹೋಗಿ ಸ್ವಲ್ಪ ಮಾತಾಡಿಸ್ತೀಯಾ? ಅವ್ರಿಗೆ ಕಾಲು ನೋವಾಗಿ ನಡೆಯೋಕ್ಕೆ ಕಷ್ಟ ಆಗ್ತಿದೆ ಅಂತ. ಅದಕ್ಕೆ ಮಾನ್ಸಿದ್ದಿದ್ರೆ ಅವ್ರ ಪಕ್ಕನೇ ಕೂತಿರೋರು. ಬಟ್ ಅವ್ರು ಯಾರೂ ಮನೇಲೇ ಇಲ್ಲ. ಅಟ್ಲೀಸ್ಟ್ ನಾನು ಹೋಗಿ ಮಾತಾಡ್ಸೋಣ ಅಂದರೆ ನನಗೆ ಬಂದಿರೋ ಜ್ವರ ಅವ್ರಿಗೆಲ್ಲಿ ಬಂದ್ಬಿಡುತ್ತೆ ಅಂತ ಭಯ ನನಗೆ. ನಾನು ಹೋಗಿ ಅತ್ತೆನ ಮಾತಾಡಿಸ್ಬೇಕು ತಾನೆ? ಸರಿ, ಅಮ್ಮಂಗೂ ಹೇಳ್ತೀನಿ. ನೀನು ಹೋದ್ರೇ ಬೆಟರ್. ನೀನೇನಾದರೂ ಮಾತಾಡಿ ನಗಿಸ್ತೀಯ, ಅವ್ರಿಗೂ ನಿನ್ನ ಮಾತು ಕೇಳಿ ಖುಷಿ ಆಗುತ್ತೆ. ಮತ್ತೆ ನಿನಗೆ? ನನಗೂ ಅಷ್ಟೇ, ತುಂಬ ಇಷ್ಟ ಆಗುತ್ತೆ. ನೀನು ಹೀಗೆ ಮಾತಾಡ್ತಿದ್ರೆ ನನ್ನ ಜ್ವರ ಎಲ್ಲ ಬೇಗ ವಾಸಿಯಾಗಿ ನಾವು ಇವತ್ತು ರಾತ್ರಿ ಡಿನ್ನರ್ಗೇನೆ ಯಾವುದೊಂದು ರೆಸ್ಟೋರೆಂಟ್ ಹೋಗ್ಬೋದು. ಟೇಕ್ ಕೇರ್ ಹರ್ಷ. ಮಾಮ್, ನಿನ್ ನಗು ನೋಡ್ತಿದ್ರೆ ಕಷಾಯ ಪ್ಲಾನು ವರ್ಕ್ ಆಗಿದೆ ಅನ್ಸುತ್ತೆ. ಆದ್ರೆ ಕಷಾಯ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಯಾಕೆ ಹಂಗಂತ್ಯ? ನಮ್ಮ ಕಾಲದಲ್ಲೆಲ್ಲ ಈ ಮೆಡಿಸಿನ್ಸ್ಗಿಂತ ಇದೇ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿತ್ತು. ಹರ್ಷ ಕಷಾಯ ಕುಡಿದ್ನಾ? ಡೋಂಟ್ ನೋ ಮಾಮ್. ಯಾಕೆ ನೀನವನು ಕಷಾಯ ಕೊಡ್ಲಿಲ್ವಾ? ಕಷಾಯನ ಕೊಟ್ಟು ನಿನಗಿಷ್ಟ ಆದ್ರೆ ಕುಡಿ, ಇಲ್ಲಾಂದ್ರೆ ಪರವಾಗಿಲ್ಲ ಅಂತ ಹೇಳಿದೆ. ಭಾವನಾ, ನಾನು ನಿನಗೆ ಹೇಳಿದ್ದೇನು? ಜ್ವರ ಬಂದವರು ಊಟ, ಕಷಾಯ, ಮಾತ್ರೆ ಏನು ಬೇಡ ಅಂತಾನೆ ಹೇಳ್ತಾರೆ. ಆದ್ರೆ ಅದೇ ನಾವು ಪ್ರೀತಿಯಿಂದ ಬಲವಂತ ಮಾಡಿ ಹೇಳಿದ್ರೆ ನಮ್ಮ ಮಾತನ್ನು ಕೇಳ್ತಾರೆ. ಈ ಸಮಯನ ನಿನಗೆ ಹೇಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡ್ಕೋ ಅಂತ ಹೇಳಿ ಕಳ್ಸಿದ್ರೆ ಎಷ್ಟು ನೆಗ್ಲೆಕ್ಟ್ ಮಾಡಿ ಮಾತಾಡ್ತೀಯ ನೋಡು. ಓ, ನಾನು ಹರ್ಷಂಗೆ ಬಲವಂತ ಮಾಡಿ ಕುಡಿ ಅನ್ಬೇಕಿತ್ತ? ಅಲ್ಲ, ನೀನೇ ಬಲವಂತ ಮಾಡಿ ಕುಡಿಸ್ಬಿಟ್ಟು ಬರ್ಬೇಕಿತ್ತು. ಇದನ್ನೆಲ್ಲ ಮಾಡ್ತಿರೋದು ನಿನ್ಗೋಸ್ಕರನೇ ಭಾವನಾ. ಯಾಕೆ ಹೇಳಿ ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ ನೀನು? ಮಾಮ್ ಪ್ಲೀಸ್, ನನಗೆ ನೀನು ಹೇಳ್ದಂಗೆ ಫೇಕ್ ಮಾಡೋಕ್ ಬರಲ್ಲ, ಅದ್ರಲ್ಲೂ ಹರ್ಷನ್ ಮುಂದೆ. ಓ ಮೈ ಗಾಡ್, ನೋ ವೇ. ಕಷಾಯನ ಟೇಬಲ್ ಮೇಲೆ ಇಟ್ಟು ನಿನಗೆ ಇಷ್ಟ ಆದ್ರೆ ಕುಡಿ, ಇಲ್ಲಾಂದ್ರೆ ಇಟ್ಸ್ ಓಕೆ ಅಂತ ಹೇಳಿ ಬಂದೆ. ಹಾ, ಹರ್ಷ ನಿನಗೆ ಥ್ಯಾಂಕ್ಸ್ ಕೂಡ ಹೇಳಿ ಕಳಿಸ್ದ. ಸೋ ಸ್ವೀಟ್ ಆಫ್ ಹಿಮ್ ಅಲ್ವಾ ಅಮ್ಮ? ನನಗ್ ಥ್ಯಾಂಕ್ಸಾ? ಕಷಾಯ ಮಾಡಿಕೊಂಡು ತಗೊಂಡು ಹೋಗಿದ್ ನಿನಗ್ ಥ್ಯಾಂಕ್ಸ್ ಹೇಳ್ಬೇಕಲ್ವಾ ಅವನು? ಮಾಮ್, ಏನಾಗಿದೆ ನಿಂಗೆ? ಆ ಕಷಾಯನ ನಾನು ಯಾವಾಗ ಮಾಡ್ದೆ? ನಾನು ಹೇಳಿದ್ದನ್ನು ಮಾಡೋದಕ್ಕೆ ನಿನಗೇನು ಕಷ್ಟ ಭಾವನಾ? ನಾನು ಏನೋ ಹೇಳಿದ್ದೀನಿ ಅಂದರೆ ಅದರಲ್ಲಿ ನಿನಗೇನೋ ಪ್ರಯೋಜನ ಇದೆ ಅಂತ ಅರ್ಥ. ಯಾವಾಗಲೂ ನೀನೇ ಬುದ್ಧಿವಂತೆ ಥರ ಆಡಬೇಡ. ಬರೀ ಕಷಾಯನೇ ಕೊಟ್ಟು ಬರೋದೇ ಆಗಿದ್ರೆ ಆ ಕೆಲಸದೊಳ್ ಮಾಲಿನಿ ಮಾಡ್ತಿದ್ಲು, ಅದಕ್ಕೆ ನೀನೇ ಆಗ್ಬೇಕಿತ್ತ? ನಾನು ಹೇಳಿದ್ದನ್ನು ಏನು ಮಾಡಲ್ಲ ಅಂತ ನೀನು ಡಿಸೈಡ್ ಮಾಡ್ಕೊಂಡ್ಮೇಲೆ ನನ್ನ ಸಜೆಷನ್ಸ್ ನಿನಗೆ ಯಾಕೆ ಬೇಕು? ಏನಾದರೂ ಮಾಡ್ಕೊ. ಇನ್ನು ಮೇಲೆ ನಾನು ನಿನ್ನ ವಿಷಯಕ್ಕೆ ತಲೆ ಹಾಕಲ್ಲ, ಆಯ್ತಾ? ಮಾಮ್, ನೀನೇ ಹೀಗಂದ್ರೆ ಹೇಗೆ? ಸಾರಿ ಕಣ, ಇನ್ನು ಮುಂದೆ ಹೀಗೆ ಮಾಡಲ್ಲ ಆಯ್ತಾ? ಸಾರಿ ಕೇಳಿದೆ ತಾನೆ, ಇವಳು ಕೋಪ ಯಾಕೆ? ಯಾವಾಗಲೂ ಇದೆ ನಿಂದು.
ಸರ್ ಒಳಗೆ ಬರ್ಬೋದಾ? ಬನ್ನಿ. ಕಷಾಯ ಕುಡ್ದಿದ್ರೆ ಗ್ಲಾಸ್ ತಗೊಂಡು ಹೋಗ್ಬೋದಾ? ನನ್ನ ಕಷಾಯ ಬೇಡ, ತೊಗೊಂಡೋಗಿ. ಯಾಕೆ ಹೀಗೆ ಆಡ್ತಿದ್ದಾನೆ? ಅನು ಹೇಳೋ ಮೆಡಿಸಿನ್ ಯಾವಾಗಲೂ ವರ್ಕ್ ಆಗುತ್ತೆ, ಬೇಗ ಜ್ವರ ವಾಸಿ ಆಗುತ್ತೆ ಅಂದರೆ ಬೇಡ ಅಂತಿದ್ದಾನೆ. ಏನು ಮಾಡಲಿ? ತೊಗೊಂಡೋಗಿ, ಬೇಡ ಅಂತ ಹೇಳಿದ್ನಲ್ಲ. ಅನು ಮೇಡಮ್ ಕೇಳಿದ್ರೆ ಏನು ಹೇಳಲಿ ಸರ್? ವಾಟ್? ಅದಕ್ಕೇನಾ? ಅದಕ್ಕೆ ಯು ಎಸ್ ಹೋಗಿದಾರಲ್ಲ, ಅವ್ರು ನಿಮ್ಗೇನಾದ್ರು ಕಾಲ್ ಮಾಡಿದ್ರಾ? ಗೀತಕ್ಕ ಹೇಳಿದ್ರು ಅನು ಮೇಡಮ್ ಇದ್ದಿದ್ರೆ ಜ್ವರಕ್ಕೆ ಕಷಾಯ ಮಾಡಿಕೊಡ್ತಿದ್ರು, ಏನಾದರೂ ಕುಡಿಯಲ್ಲ ಅಂತ ಹೇಳಿದ್ರೆ ಅವರೇ ಹೋಗಿ ಕುಡಿಸ್ತಿದ್ರು ಅಂತ. ಅವ್ರಿಗೋಸ್ಕರ ಆದರೂ ಕಷಾಯ ಕುಡಿತೀರಾ ಅಂತ ಅಂದ್ಕೊಂಡೆ. ಸರಿ ಸರ್, ವಾಪಸ್ ತಗೊಂಡೋಗ್ತೀನಿ. ಇಲ್ಲಿ ಇವರೇ ಕಷಾಯ ಕೊಡಿ. ನಿನಗೆ ಜ್ವರ ಬಂದಿದೆ ಅಂತ ಕೇಳಿ ತುಂಬ ಟೆನ್ಷನ್ ಆಗಿತ್ತು ಹರ್ಷ. ನಿನ್ನ ಜೊತೆನೇ ಇರಬೇಕು ಅನಿಸ್ತಿತ್ತು. ಅಟ್ಲೀಸ್ಟ್ ಹೀಗಾದರೂ ನಾವು ಹತ್ರ ಇದ್ದೀವಲ್ಲ, ಐ ಆಮ್ ವೆರಿ ಹ್ಯಾಪಿ. ಓ ಏನು ಪುಷ್ಪಕ ಎಣ್ಣೆ ಹೋಗಿದ್ದ? ಇಲ್ಲ ಇಲ್ಲ, ನಮ್ಮೂರ್ ಜಾತ್ರೆ ಇತ್ತಲ್ಲ, ತೇರು ಎಳಿಯೋದಕ್ಕೆ ಮುಖ್ಯ ಅತಿಥಿಯಾಗಿ ನನ್ನನ್ನೇ ಕರೆದಿದ್ರು. ಅದ್ ಸರಿ, ನಿಮ್ಮ ಮಾವನವ್ರು ಬಂದಿದ್ರಲ್ಲ, ಹೇಳಿಲ್ವಾ? ಹೋಗ್ಲಿ, ಚೆನ್ನಾಗಿ ಹೇಳಿದ್ರ ತೇರು. ಹ್ಞೂ, ನಿಮ್ಮ ಮನೆ ಮೇಲೆ ಬಟ್ಟೆ ಒಣಗಕ್ಕೆ ತಂತಿ ನಾನು ಹೇಳ್ವೆ ಎಳ್ದಿದ್ದು, ಅಲ್ಲೂ ಹಂಗೆ ಎಳ್ದ್ಬಿಟ್ಟು ಬಂದೆ. ಓ, ಕೈ ನೋವು ಬರ್ಲಿಲ್ವ ಪುಷ್ಪಕ? ಬರ್ದೇ ಇರುತ್ತಾ? ಅದಕ್ಕೆ ಕೈಗಳಿಗೆ ಮಾಲಿಶ್ ಮಾಡ್ಕೋಬೇಕು ಅಂತಾನೆ ಎಣ್ಣೆ ತಂದಿದ್ದೀನಿ. ಇನ್ಯಾಕೆ ಎಣ್ಣೆ ತಂದಿದ್ದಾಳೆ ಅಂತ ಪ್ರಶ್ನೆ ಮಾಡೋರಿಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಪ್ರಶ್ನೆ ಮುಗ್ದಿದೆ ಅನ್ಕೊಂಡು ನಾನು ನಮ್ಮ ಮನೆ ಕಡೆ ಹೋಗ್ತೀನಿ. ಕೊಬ್ ನೋಡು, ಇನ್ನೂ ಏನಾದರೂ ಕರಗಲಿಲ್ಲ. ನಿಮ್ಗೇನು ಕಡಿಮೆನಾ? ಯಾವಾಗ ಇದೆ ಆಯ್ತು ನಿಮ್ದು. ಹೋಗಿ ಕೆಲಸ ನೋಡ್ಕೊಳ್ಳಿ. ಮಹೇಶ, ಬಾ ಅಲ್ಲೋ ಒಂದು ಟೀ ಕುಡ್ಕೊಂಬರೋಣ. ಏನೇ ಪುಷ್ಪ, ಎಣ್ಣೆ ತರ ಅರಬ್ಬಿ ಹೊಟ್ಟೋಗಿದ್ದ? ನೀನ್ ಬೇರೆ ಒಟ್ಟಾರದಲ್ಲಿ ನೀನು ಇರ್ಬೇಕಾಗಿತ್ತು, ಒಟ್ಟಿಗೆ ಉತ್ತರ ಕೊಡ್ತಿದ್ದೆ. ಬಿಸ್ಲಲ್ಲಿ ಬಂದಿದ್ದೀನಿ, ನೀರೇನಾದ್ರು ಬೇಕಂತ ಕೇಳ್ದೆ ನೀನು? ವಟಾರದವ್ರ ಜೊತೆ ಮೀಟಿಂಗ್ ಆಯ್ತು. ನಿಮಗೆ ಅಂತಾನೆ ಸ್ಪೆಷಲ್ ಆಗಿ ಶರ್ಬತ್ ಮಾಡಿ ಮಡಿಕೆಲಿ ಇಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗ್ಲಿ ಇರೋ, ಇಬ್ರು ಒಟ್ಟಿಗೆ ಕುಡಿಯೋಣ. ಅದು ಬಿಡು, ಅನು ಫೋನ್ ಮಾಡಿದ್ಲಾ? ಇಲ್ಲ ಕಡೆ, ಅವಳಿಂದ ಯಾವಾಗ ಫೋನ್ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಈ ಹುಡುಗಿಗೆ ನಮ್ಮ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಬೇಡವಾ? ನನಗಂತೂ ಆ ಜೌಕ್ತ ಒಂದು ಮಾತು ಕೇಳಿದ್ಮೇಲೆ ಬರೀ ಕೆಟ್ಟ ಯೋಚನೆನೆ. ಪುಷ್ಪ, ಇನ್ನೊಂದ್ಸಲ ಮೀರಾ ಮೇಡಮ್ ಕಾಲ್ ಮಾಡ್ತೀಯಾ? ತಗೋ, ಇದನ್ನು ಹುಷಾರಾಗಿಡು. ಓ, ನೋವಿನ ಎಣ್ಣೆ. ಹಲೋ, ಮೀರವ್ರೆ, ದಯವಿಟ್ಟು ನನಗೆ ಕ್ಷಮಿಸಿ. ನೀವು ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಆದರೂ ಪದೇ ಪದೇ ಫೋನ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ಆದರೆ ನನ್ನ ಮನಸ್ಸಿಗೆ ಅನು ಬಗ್ಗೆ ತಿಳ್ಕೊಳ್ಳೋವರೆಗೂ ಸಮಾಧಾನ ಇಲ್ಲ. ಇಟ್ಸ್ ಓಕೆ ಪುಷ್ಪ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ನನಗೆ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ಬಟ್ ಅನು ಆರ್ಯ ಸರ್ ಜೊತೆ ಇರಬೇಕಾದ್ರೆ ನೀವ್ಯಾಕೆ ಇಷ್ಟೊಂದು ಭಯ ಪಟ್ಕೋತಿದ್ದೀರಾ? ಅದೇ ಗೊತ್ತಾಗ್ತಿಲ್ಲ. ಮನಸ್ಸಿಗೆ ಎಷ್ಟೇ ಸಮಾಧಾನ ತಂದ್ಕೊಂಡ್ರು ಮತ್ತೆ ಮತ್ತೆ ಕೆಟ್ಟ ಯೋಚನೆಗಳು ಬರ್ತಾ ಇದೆ. ಪುಷ್ಪ ಅವರೇ, ನಿಜವಾಗ್ಲೂ ಕೆಟ್ಟದಾಗ್ತಿರೋದು ಅಂದರೆ ಇಲ್ಲಿ ಇಲ್ಲಿ ಅಂದರೆ
ಆಫೀಸಲ್ಲ? ಎಸ್. ಆದರೆ ಈಗ ಇಲ್ಲಿ ಆಗ್ತಿರೋಂಥ ಚೇಂಜಸ್ನ ನೋಡಿಕೊಂಡು ಹೆದರ್ಕೊಂಡು ಕುತ್ಕೊಳ್ಳೋಂಥವಳು ನಾನಲ್ಲ. ಹಾಗೆ ನೀವು ಕೂಡ ಹೆದರ್ಕೊಳ್ಳೋಂಥವ್ರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಪುಷ್ಪ ಅವರೇ, ನಿಮಗೆ ನನ್ನ ಮಾತು ವಿಚಿತ್ರ ಅಂತ ಅನ್ನಿಸ್ತಿರ್ಬೋದು, ಬಟ್ ಇಟ್ಸ್ ಅ ಫ್ಯಾಕ್ಟ್. ನಾನು ಮೀರಾ ಹೆಗ್ಡೆ. ಈ ಕಂಪನಿಯಲ್ಲಿ 10 ಜನರಲ್ಲಿ ಒಬ್ಬಳಾಗಿ ನಾನು ಕೆಲಸ ಮಾಡ್ತಿಲ್ಲ ಅನ್ನೋದು ಈ ಕಂಪನಿಗೆ ಮೊನ್ನೆ ಬಂದು ಸೇರ್ಕೊಂಡವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ಅದನ್ನು ನಾನು ಅವ್ರಿಗೆ ಚೆನ್ನಾಗಿ ಅರ್ಥ ಆಗೋ ಹಾಗೆ ಮಾಡಿ ಮತ್ತೆ ಇನ್ಯಾವತ್ತೂ ಮರಿಬಾರ್ದು ಹಾಗೆ ಮಾಡ್ತೀನಿ. ಯು ಡೋಂಟ್ ವರಿ. ನೀವು ಕೂಡ ಒಂದಲ್ಲ ಒಂದು ರೀತಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈ ವಿಷಯಕ್ಕೆ ಲಿಂಕ್ ಆಗಿರೋದ್ರಿಂದ ನಿಮಗೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ. ಸೊ ಯು ಡೋಂಟ್ ವರಿ, ನಾನಿದ್ದೀನಿ. ಮೀರಾ ಅವರೇ, ನನಗೆ ನೀವು ಹೇಳ್ತಿರೋದು ಸರಿಯಾಗಿ ಅರ್ಥ ಆಗ್ತಿಲ್ಲ. ಪುಷ್ಪ ಅವರೇ, ಈಗ ನಿಮಗೆ ಈಸಿಯಾಗಿ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಈ ಮಿಸಸ್ ಆರಾಧನಾ ಅಂತ ಬಂದು ಸೇರ್ಕೊಂಡಿದ್ದಾರಲ್ಲ, ಅವರು ನಮ್ಮ ವರ್ಧನ್ ಗ್ರೂಪ್ ಆಫ್ ಕಂಪನೀಸ್ನ ಬಾಸ್ಗೆ ಈಕ್ವಲ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಅವ್ರ ಕಂಪನಿಲಿ ಇರ್ಬೋದು, ಬಟ್ ನಮ್ಮ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಬಾಸ್ಗೆ ಅವ್ರು ಯಾವತ್ತೂ ಈಕ್ವಲ್ ಆಗಿಲ್ಲ, ಆಗಕ್ಕಾಗೋದೂ ಇಲ್ಲ ಅನ್ನೋದನ್ನು ಅವ್ರಿಗೆ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು. ನೋಡಿ, ನಿಮಗೆ ನಾನು ಈ ವಿಷಯನೆಲ್ಲ ಹೇಳಬಾರ್ದು, ಆದರೆ ನೀವು ಅನು ಪೇರೆಂಟ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಆರ್ಯ ಸರ್ ಮತ್ತು ಮಿಸಸ್ ಆರಾಧನಾ ಇಬ್ಬರು ಒಟ್ಟಿಗೆ US ಹೋಗಬೇಕಿತ್ತು, ಬಟ್ ಅದು ಯಾಕೋ ಸರಿ ಅಲ್ಲ ಅಂತ ಅನಿಸಿ ಅನು ಕೂಡ ಅವ್ರ ಜೊತೆ ಹೋಗಲೇಬೇಕಾಯ್ತು. ಇದೆಲ್ಲ ನನ್ಗೆ ಅರ್ಥ ಆಗಲ್ಲ. ಆದರೆ ಅನು ಬಸ್ರಿ ಹುಡುಗಿ, ಈಗ ಈ ಕಷ್ಟ ಎಲ್ಲ ಯಾಕೆ ಬೇಕಾಗಿತ್ತು ಅಂತ. ಅದು ಅಲ್ಲದೆ ಅವಳಿಗೆ ಏನೇ ಕಷ್ಟ ಆದರೂ ನಮ್ಮ ಹತ್ರ ಹೇಳ್ಕೊಳಲ್ಲ. ಮೇರವ್ರೆ, ಹೀಗಷ್ಟೇ ಅನು ಸಂಸಾರ ಸರಿ ಹೋಗ್ತಿದೆ ಅಂತ ಖುಷಿಯಾಗಿದ್ದಾಳೆ. ಹಾಗಂತ ಆರಾಧನವರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ಮನೆ ಮಕ್ಕಳು ಅನ್ನೋ ವಿಷಯಕ್ಕೆ ಬಂದರೆ ಎಲ್ಲರೂ ಸ್ವಾರ್ಥರಾಗ್ತೀವಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಅನಿಯಂದ್ರು ಮತ್ತೆ ಆರಾಧನಾ ಒಟ್ಟಿಗೆ ವಿದೇಶಕ್ಕೆ ಹೋಗ್ತಿದ್ದಾರಾ? ಮತ್ತೆ ನಮ್ಮನ್ನು? ಡೋಂಟ್ ವರಿ, ಅನು ಮತ್ತು ಆರ್ಯ ಸರ್ ಇಬ್ಬರು ಒಟ್ಟಿಗೆ ಪ್ರೈವೇಟ್ ಜೆಟಲ್ಲಿ ಹೋಗ್ತಿದ್ದಾರೆ. ಆರಾಧನಾ ಅವ್ರಿಗೆ ನಾನು ಆಲ್ರೆಡಿ ಒಂದು ಸಪ್ರೇಟ್ ಫ್ಲೈಟ್ನ ಬುಕ್ ಮಾಡಿದ್ದೀನಿ. ಬಟ್ ಈ ವಿಷಯ ಅವ್ರಿಗೆ ಗೊತ್ತಾಗೋದು ಅವ್ರು ಏರ್ಪೋರ್ಟಿಗೆ ಹೋದ್ಮೇಲೆ. ಅನು ಮತ್ತು ಆರ್ಯ ಸರ್ ಮಧ್ಯೆ ಯಾರೂ ಬರಲ್ಲ, ಬರಕ್ಕೆ ನಾನು ಬಿಡೋದು ಇಲ್ಲ. ಧೈರ್ಯವಾಗಿರಿ. ಈ ಮೀರಾ ಹೆಗ್ಡೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಸೈಲೆಂಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಂಬಂದಿದ್ದಾಳೆ, ಮುಂದಕ್ಕೂ ಮಾಡ್ತಾಳೆ. ಏನು ಚಿಂತೆ ಮಾಡ್ಕೋಬೇಡಿ, ಓಕೆ? ಪುಷ್ಪ ಅವರೇ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡಲಾ? ಸರಿ ಸರಿ, ಅದು ಫೋನ್ ಮಾಡಕ್ಕೆ ಹೇಳಿ. ಶ್ಯೂರ್. ಅನು ಮತ್ತು ಆರ್ಯ ಸರ್ ಮಧ್ಯೆ ಯಾರನ್ನೂ ಬರೋಕ್ಕಂತೂ ನಾನು ಬಿಡಲ್ಲ, ನಾನು ಬರಲ್ಲ. ನಾನೇ ಬರಲ್ಲ ಅಂದಮೇಲೆ ಮತ್ತಿನ್ಯಾರನ್ನೂ ಬರೋಕ್ಕೆ ಬಿಟ್ಬಿಡ್ತೀನ? ಮಿಸಸ್ ಆರಾಧನಾ ಅವರೇ, ನಿಮ್ಮ ಎಲ್ಲ ಲಾಜಿಕ್ಗಳನ್ನು ನೋ ಲಾಜಿಕ್ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ನನಗೂ ಇದೆ. ಯು ನೋ ವಾಟ್, ನನಗೆ ಆರ್ಯ ಸರ್ ಥರ ಕಷ್ಟಪಟ್ಟು ಕೆಲಸ ಮಾಡೋಕ್ಕೂ ಗೊತ್ತು, ಇನ್ನು ನಮ್ಮ ಜೇಂಡೆ ಥರ ಮಾಸ್ಟರ್ ಪ್ಲ್ಯಾನ್ ಮಾಡೋಕ್ಕೂ ತುಂಬಾ ಚೆನ್ನಾಗಿ ಗೊತ್ತು. ಈ ಭಾವನಾ ನನ್ನ ಮಾತನ್ನ ಅವಳಿಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೋತಾಳೆ. ಇನ್ನು ಈ ಆರಾಧನಾ, ಅವಳಿಗೆ ನನ್ನ ಮಾತೇ ಬೇಡ.
ಇಷ್ಟು ವಯಸ್ಸಾದ್ರೂ ಅಮ್ಮಂಗೆ ನಮ್ಮಿಂದ ಏನು ತೊಂದರೆ ಆಗ್ತಿದೆ ಅಂತ ಸ್ವಲ್ಪ ಆದರೂ ಗೊತ್ತಾಗದ್ ಬೇಡವಾ? ಆರಾಧನಾ ಅಲ್ಲಿ ಆರ್ಯನ್ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇನ್ ಮಾಡ್ತಾಳೋ ಏನು. ಆರಾಧನಾ ಏರ್ಪೋರ್ಟ್ ರೀಚ್ ಆಗಿದ್ದಕ್ಕೆ, ಫ್ಲೈಟ್ ಬೋರ್ಡ್ ಮಾಡಿದ್ದಕ್ಕೆ ಯಾವ ಮೆಸೇಜು ಕಳಿಸಿಲ್ಲ. ನಾನು ಎಂಥ ಪೆದ್ದಿ ಇರಬೇಕು. ಇವತ್ವರೆಗೂ ಅವಳಾಗೋಳೆ ನನಗೆ ಯಾವತ್ತೂ ಕಾಲ್ ಮಾಡೇ ಇಲ್ಲ. ನಾನೇ ಕಾಲ್ ಮಾಡಬೇಕು, ನಾನೇ ಸೋಲ್ಬೇಕು. ಅವಳಿಗೆ ಟ್ರಾವೆಲಿಂಗಲ್ಲಿ ಸಿಗ್ನಲ್ ಸಿಗತ್ತೋ ಇಲ್ವೋ ಒಂದ್ಸತಿ ಟ್ರೈ ಮಾಡ್ತೀನಿ. ಇದೇನೋ ಕಾಲ್ ಇಷ್ಟು ಬೇಗ ಕನೆಕ್ಟ್ ಆಗ್ತಿದೆ. ಇಷ್ಟೊತ್ತಲ್ಲಿ ಇವಳು ಫ್ಲೈಟಲ್ಲಿ ಇರ್ಬೇಕಿತ್ತಲ್ವಾ? ಇವಳು ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಗಾಡ್, ಅಮ್ಮ ಕಾಲ್ ಪಿಕ್ ಮಾಡೋವರೆಗೂ ಬಿಡಲ್ಲ ಅನ್ಸತ್ತೆ. ರಿಸೀವ್ ಮಾಡು ಆರಾಧನಾ. ಹಲೋ, ಫೈನಲಿ ಆರಾಧನಾ ಅಂತೂ ರಿಸೀವ್ ಮಾಡಿದ್ಯಲ್ಲ. ಇಷ್ಟು ಸಲ ಕಾಲ್ ಮಾಡಿದ್ದೇನಕ್ಕೆ? ಇದೆಂಥ ಪ್ರಶ್ನೆ ಆರಾಧನಾ? ನೀನು ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ನೀನಂತೂ ಹೇಳಲ್ಲ. ನಾವು ಕೇಳಬಾರ್ದು ಅಂದ್ರೆ ಹೇಗೆ? ಸರಿ, ಕಾಲ್ ಮಾಡಿ ಏನಕ್ಕೆ? ನೀನು ಫ್ಲೈಟ್ನಲ್ಲಿಲ್ವಾ? ಹ್ಞೂ, ಫ್ಲೈಟು ನನ್ನ ತಲೆ ಮೇಲೆ ಹಾರ್ತಾ ಇದೆ. ನಾನು ಫ್ಲೈಓವರ್ ಕೆಳಗಿದ್ದೀನಿ. ಯಾಕೆ? ನೀನ್ ಯಾಕೆ ಹೋಗ್ಲಿಲ್ಲ? ನೀವ್ ಅಕ್ಕ ತಂಗಿದಿರಿಬ್ರು ನನ್ನ ಪ್ಲಾನ್ನ ಹಾಳು ಮಾಡೋದಕ್ಕೆ ಯಾವಾಗ್ಲೂ ಕಾಯ್ತಿರ್ತೀರಾ ಅಲ್ವಾ? ಅಮ್ಮ, ನಾನೇನು ಹಾಳು ಮಾಡಿಲ್ಲ. ಮತ್ ಯಾರು? ಯಾಕೆ? ಅಮ್ಮ ದಯವಿಟ್ಟು ಏನು ಪ್ರಶ್ನೆ ಮಾಡದೆ ಫೋನ್ ಇಟ್ಬಿಡು. ಏನಾದ್ರೂ ಹೇಳಿದ್ರೆ ರೂಢಾಗಿ ಮಾತಾಡ್ತೀನಿ ಅಂತ ಅನ್ಕೋತ್ಯಾ? ಮೊದಲೇ ಫ್ಲೈಟಿಗೆ 10 ಗಂಟೆಗೆ ಅದು ತಲೆ ಕೆಟ್ಟು ಹೋಗಿದೆ. ಅಲ್ಲ ಮಗಳೇ, ಆರ್ಯವರ್ಧನ್ ಅವ್ರದ್ದು ಪ್ರೈವೇಟ್ ಫ್ಲೈಟ್ ಇದೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳ? ಅದ್ ಎಷ್ಟು ಪ್ರಶ್ನೆ ಕೇಳ್ತೀಯ ಅಮ್ಮ? ಅನ್ನು ಮತ್ತೆ ಆರ್ಯ ಅವ್ರ ಪ್ರೈವೇಟ್ ಫ್ಲೈಟ್ ಅಲ್ಲಿ ಹೋದ್ರು. ನನಗೆ ಯಾವ್ದೋ ಪ್ಯಾಸೆಂಜರ್ ಫ್ಲೈಟ್ ಬುಕ್ ಮಾಡಿದ್ರು. ಯಾಕೆ? ಅಮ್ಮ ಪ್ಲೀಸ್, ಇದನ್ನ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಮಾಡಿರೋರ ಉದ್ದೇಶ ಕೂಡ ನನಗೆ ಗೊತ್ತಿಲ್ಲ. ನನಗೆ ಮಾತಾಡಕ್ ಮನ್ಸಿಲ್ಲ. ಮನೆಗೆ ಬರ್ತಾ ಇದೀನಿ. ಮತ್ತೆ ದಯವಿಟ್ಟು ಕಾಲ್ ಮಾಡಬೇಡ. ಹಲ್ ಯಾಕೆ ಹೀಗೆ ಮಾಡಿರ್ತಾರೆ? ಸುಬ್ಬು, ಮೇರೆ ಅವ್ರ ಜೊತೆ ಮಾತಾಡಿ ಒಂಥರ ಸಮಾಧಾನ ಆಯ್ತು. ಏನ್ ಮಾತಾಡಿದ್ರು ಅಂತ ನನಗೂ ಹೇಳು, ನನಗೂ ಸ್ವಲ್ಪ ಸಮಾಧಾನ ಆಗ್ಲಿ. ಅನು ಮತ್ತೆ ಅಳಿಯಂದ್ರು ಜೊತೆಲಿದ್ದಾರಂತೆ. ಯಾಕೆ ಆರಾಧನಾ ಅವರು ಅವ್ರ ಜೊತೆ ಹೋಗ್ಲಿಲ್ವಂತ? ಹೋಗಿದ್ದಾರೆ, ಆದ್ರೆ ಮೀರಾ ಮೇಡಮು ಅನುನು ಮತ್ತೆ ಆರ್ಯ ಸರ್ನು ಒಟ್ಟಿಗೆ ಹೋಗೋಗ್ ಮಾಡಿ ಆರಾಧನನ್ ಮಾತ್ರ ಬೇರೆ ಹೋಗೋಗ್ ಮಾಡಿದ್ದಾರೆ. ಆರಾಧನಾ ಅವರು ಅವ್ರ ಜೊತೆ ಇದ್ರೆ ತಪ್ಪೇನಿಲ್ಲ, ಆದ್ರೆ ಅನು ಅಳಿಯಂದ್ರ ಜೊತೆ ಕಾಲ ಕಳೆಯೋದು ಮುಖ್ಯ ಅಲ್ವಾ? ನೀನ್ ಹೇಳೋದೇನೋ ನಿಜ, ಆದ್ರೆ ಆರಾಧನಾ ಅವ್ರನ್ನ ಒಂಟಿ ಮಾಡಿದ್ದು ನನ್ಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅಳಿಯಂದ್ರು ಆರಾಧನನ್ ಗಂಡ ಅಲ್ಲ ಅಂತ ಗೊತ್ತಾದ್ಮೇಲೂ ಅವ್ರ ಮನೇಲೇ ಇರೋದು, ಅವ್ರ ಆಫೀಸ್ನ ಅಳಿಯಂದ್ರ ಆಫೀಸ್ ಜೊತೆ ಸೇರ್ಸೋದು, ಇದೆಲ್ಲ ನಿನಗ್ ಸರಿ ಅನ್ಸುತ್ತಾ? ಅಲ್ಲ ಸುಬ್ಬು, ಆರಾಧನನ್ಗೆ ಅಳಿಯಂದ್ರನ್ನ ನೋಡ್ದಾಗೆಲ್ಲ ನನ್ನ ಗಂಡನ ಥರನೇ ಇದ್ದಾರೆ ಅಂತ ಅನ್ಸಕ್ ಶುರು ಆದ್ರೆ ಹಾಗೇನ್ ಮಾಡೋದು? ಏನ್ ಹೇಳೋದು ಸರಿ, ಮನುಷ್ಯನ ಮನಸ್ಸು ಯಾವ ಬೆಳಗ್ಗೆಯಲ್ಲಿ ಏನು ಯೋಚನೆ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಅಷ್ಟೇ ಅಲ್ಲ, ರಾಜನಂದಿನಿ ವಿಲಾಸಕ್ಕೆ ಆರಾಧನನ್ ತಂಗಿ ಅಮ್ಮ ಎಲ್ಲ ಬಂದಿದ್ದಾರೆ ಅಂತ ಮೀರವ್ರು ಹೇಳಿದ್ರು. ಅಲ್ಲಿ ಶಾರದಮ್ಮ ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಜೋಗ್ತವ್ವ ಅನುಗೆ ಮಗುಗೆ ಅಪಾಯ ಇದೆ ಅಂತ ಹೇಳಿದ್ಲು. ಇಲ್ಲಿ ನಡೀತಾ ಇರೋದಕ್ಕೂ ಜೋಗ್ತವ್ವ ಹೇಳಿದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತ ಅನ್ನಿಸ್ತಿದೆ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಸುಬ್ಬು, ಶಾರದಮ್ಮನವ್ರನ್ನ ನೋಡೋದಕ್ಕೆ ನಾವು ಹೋಗ್ಬೇಕಾಗಿತ್ತು. ನಾಳೆ ಬೆಳಗ್ಗೆನೆ ನೀನು ಹೋಗಿದ್ಬಾ. ಹೋಗ್ಬಾ ಅಂದ್ರೆ ನೀನ್ ಬರಲ್ವಾ?
ಆರಾಧನಾ